ಕ್ಕೆ ನಾನು ಚಿಕಿತ್ಸೆಗೆ ಅಂಥೇಳಿ ಬಂದಂಥ ಸಮಯ ಇದು. ಸುಮಾರು 4 ಗಂಟೆ 4:15 ಆಗಿತ್ತು. ಅವತ್ತಿನ ದಿನಾಂಕ ನನಗಿನ್ನೂ ನೆನಪಿದೆ. ಅಕ್ಟೋಬರ್ 9ನೇ ತಾರೀಕು 2012. ಅವತ್ತು ನಾನು ಬಂದಾಗ ನನ್ನ ಕಣ್ಣೆದುರೇ ನಡೆದಂಥ ಒಂದು ಘಟನೆ ಇವತ್ತೂ ಕೂಡ ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ನಾನು ಅದನ್ನು ಹಲವಾರು ಬಾರಿ ಹೇಳಬೇಕು ಅಂಥೇಳಿ ಅಂದುಕೊಂಡೆ. ಆದರೆ ನನಗೆ ಹೇಳಲಿಕ್ಕೆ ದನಿಯೂ ಇರಲಿಲ್ಲ, ಹೇಳಲಿಕ್ಕೆ ಯಾವುದೇ ಅವಕಾಶವೂ ಇರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಅದು ಕೊರಿತಾ ಇದೆ. ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನು ಅದನ್ನು ತಿಳಿಸ್ತೀನಿ. ಯಾರ ತನಿಖಾ ಅಧಿಕಾರಿಗಳ ಮುಂದೆ ಬೇಕಾದರೂ ನಾನು ಈ ಸತ್ಯ ವಿಚಾರವನ್ನು ಹೇಳ್ತೀನಿ ಅನ್ನೋದನ್ನು ಒಬ್ಬರು ಮಹಾ ತಾಯಿಯೊಬ್ಬರು ನಮ್ಮ ಜೊತೆಗೆ ಬಂದು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಹೆಸರು ಹೇಳಲಿಕ್ಕೆ ಅವ್ರು ಇಷ್ಟಪಡ್ತಾರಾ, ಏನು ಎತ್ತ ಎಲ್ಲದ್ರ ಕುರಿತಾಗಿ ನಾವಿವತ್ತು ಅವ್ರನ್ನ ಮಾತಾಡೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ತಮ್ಮ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನನ್ನ ಹೆಸರು ಹೇಳಲ್ಲ, ನನ್ನ ವಿಳಾಸ ಏನು ನಾನು ಕೊಡಲ್ಲ. ಯಾಕಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಒಡನಾಡಿಗೆ ಹೋಗಿ ಹೇಳಿದಾಗ ಅವ್ರು ಯಾರೂ ನನ್ನನ್ನು ನಂಬಲಿಲ್ಲ. ಹಾಗಾಗಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಬಟ್ ಇವಾಗ ನೀವು ಕರೆದಿರೋದ್ರಿಂದ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗಿನ್ನೂ ನೆನಪಿದೆಯಾ ಆ ದಿನ ಯಾವತ್ತು ಅಂತೇಳಿ? ಚೆನ್ನಾಗಿ ನೆನಪಿದೆ. ಆ ದಿನ ನನ್ನ ತಂದೆಯ ಹುಟ್ಟಿದ ದಿನ ಆಗಿರೋದ್ರಿಂದ ನಾನು ಅದ್ರ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಹೋಗಿದ್ದು ಚೆನ್ನಾಗಿ ನೆನಪಿದೆ. ಎಷ್ಟೊತ್ತಿನ ಸುಮಾರಿಗೆ ನೀವು ಧರ್ಮಸ್ಥಳದಿಂದ ಆ ಇನ್ಸಿಡೆಂಟ್ ಆಯ್ತಲ್ಲ ಆ ಸ್ಥಳಕ್ಕೆ ಬಂದ್ರಮ್ಮ? ಅದು ನಾವು ನೋಡಿ, ಆ ದಿನದ ಹಿಂದಿನ ದಿನ ನೈಟು 12 ಗಂಟೆಗೆ ಟ್ರೈನಲ್ಲಿ ಮಂಡ್ಯದಿಂದ ಹೊರಟ್ವಿ. ಅಲ್ಲಿಂದ ಬೆಳಗಿನ ಜಾವ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳಿದು ಅಲ್ಲಿಂದ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಾವು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲಿ ಸುಮಾರು 2:30 ಟೈಮ್ ಆಗಿರ್ಬೋದು. ಬಟ್ ಅಲ್ಲಿಂದ ಒಂದು 5-10 ನಿಮಿಷ ವಿಶ್ರಾಂತಿ ಕಳೆದು ತದನಂತರ ನಾವು ನನ್ನ ಸ್ಕಿನ್ ಅಲರ್ಜಿ ಇದ್ದಿದ್ದರಿಂದ ಯಾರೋ ನನಗೊಂಚೂರು ಇನ್ಫಾರ್ಮ್ ಮಾಡಿದರು, ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಶಾಂತಿವನ ಅನ್ನೋ ಕಡೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರು. ಬಟ್ ಅಲ್ಲಿ ಅವತ್ತೇ ತೋರ್ಸೋಕೆ ಆಗ್ತಿದ್ದಿಲ್ಲ. ಆದರೂ ನಾವು ಕೆಲವು ಎಂಥದ್ದು ವಿವರಗಳನ್ನು ತಿಳ್ಕೊಳ್ಳೋಕ್ಕೆ ಅಂತ ಅಲ್ಲಿಗೆ ಹೊರಟ್ವಿ. ನೀವು ಅಲ್ಲಿ ಕಾಯ್ತಾ ಇದ್ರಿ, ಯಾರಾದರೂ ಬರಲಿ ವಿಚಾರ ಮಾಡಿ ಒಳಗಡೆ ಹೋಗೋಣ ಅಂತ ಕಾಯ್ತಾ ಇದ್ರಿ. ಆ ನಂತರ ಏನಾಯ್ತಮ್ಮ? ನಿಮ್ಮ ಕಣ್ಣಿಗೆ ಯಾರು ಬಿದ್ರಲ್ಲಿ? ಆಮೇಲೆ ತದನಂತರ ನಾವು ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಬೈಕ್ ಬಂತು ಫಸ್ಟು. ಅದರಲ್ಲಿ ಇಬ್ಬರು ಹುಡುಗರು ಬಂದರು. ಅವರೊಂದು 23ರಿಂದ 25 ಒಳಗಡೆ ವಯಸ್ಸಿನವರು. ಅವರು ಬಂದ್ಬಿಟ್ಟು ಅಲ್ಲಿ ಎದುರುಗಡೆ ಪ್ರಕೃತಿ ಚಿಕಿತ್ಸಾಲಯ ಇದೆಲ್ಲ, ಆ ಕಡೆ ನಾವು ರೈಟ್ ಸೈಡ್ ಇದ್ವಿ, ಅವರು ಲೆಫ್ಟ್ ಸೈಡ್ಗೆ ಗಾಡಿ ತಗೊಂಡು ಆ ಕಡೆಯಿಂದ ಸ್ವಲ್ಪ ಒಂದು ನೋಡಿ ಅಲ್ಲಿ ಕಾಣಿಸ್ತಾ ಇದ್ದರೆ ಅಷ್ಟು ದೂರ ಅಂದರೆ ಒಂದು 200 ಮೀಟ್ರ್ ಅಷ್ಟು ಅಥವಾ ಒಂದು 300 ಮೀಟ್ರ್ ಅಷ್ಟು ದೂರದಲ್ಲಿ ಹೋಗಿ ಬೈಕ್ ನಿಲ್ಲಿಸಿದ್ರು. ಅಲ್ಲಿಂದ ನಿಲ್ಲಿಸ್ಬಿಟ್ಟು ಮತ್ತೆ ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿಬಿಟ್ಟು ಏನೋ ಅವ್ರವ್ರ ಭಾಷೆಯಲ್ಲಿ ಮಾತಾಡಿಕೊಂಡು ಮತ್ತೆ ಅವರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು 2-3 ಸಾರಿ ಓಡಾಡ್ತಾಯಿದ್ರು. ಆಮೇಲೆ ಅವರು ನಮ್ಮನ್ನು ನೋಡಿದ್ರು. ನಾವು ಅವರನ್ನು ಕೇಳೋಣ ಅಂತ ಇದ್ವಿ. ಬಟ್ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರೋದ್ರಿಂದ ಸುಮ್ಮನಾದ್ವಿ. ಅದ್ರ ಜೊತೆಗೆ ಇನ್ನೊಂದು ಬೈಕ್ ಬಂತು, ಅದರಲ್ಲಿ ಒಬ್ಬರು ಬಂದರು, ಅವರು ಅವ್ರ ಜೊತೆ ಸೇರಿಕೊಂಡ್ರು. ಆಮೇಲೆ ಇನ್ನೊಂದು ಬೈಕ್ ಬಂತು, ಅದ್ರಲ್ಲಿ 3 ಜನ ಇದ್ದರು. ಅವರು ಬಂದು ಅವರೆಲ್ಲ ಸೇರ್ಕೊಂಡು ಮಾತಾಡಾದ್ಮೇಲೆ ಅವರು ಇಬ್ಬರು ಹೊರಟೋಗ್ಬಿಟ್ರು ಬೈಕಲ್ಲೇ, ಒಬ್ಬರು ಅಲ್ಲೇ ಉಳ್ಕೊಂಡ್ರು. ಆಮೇಲೆ ಅಲ್ಲಿ ಉಳ್ಕೊಂಡು ಇನ್ನೊಬ್ಬ ಬಂದ್ಬಿಟ್ಟು ಆಟೋದಲ್ಲಿ ಒಂದು ಆಟೋ ಬಂತು. ಆಟೋದಲ್ಲಿ ಬಂದ್ಬಿಟ್ಟು ಅಯ್ಯಪ್ಪ ಒಬ್ಬರು ತೊದ್ಲ ಬಂದಿದ್ದು. ಅವರು ಅಷ್ಟು ಜನ ಏನೋ ಮಾತಾಡಿಕೊಂಡು ನಮ್ಮ ಹತ್ರ 3 ಬೈಕು ನೀವು ನಿಂತಹ ಬಸ್ ಸ್ಟ್ಯಾಂಡ್ನ ಎದುರುಗಡೆ ಬಂದು ನಿಂತಿತ್ತ? ಎದುರುಗಡೆ ಸ್ವಲ್ಪ ದೂರ ಒಂದು 500 ಮೀಟರ್ ಅಷ್ಟು ದೂರ, 200-300 ಮೀಟರ್ ಅಷ್ಟು ದೂರದಲ್ಲಿ ನಿಮ್ಗೆ ಕಾಣಿಸೋ ಥರ ನಿಂತಿತ್ತು. ಇಲ್ಲಿ ಕಾಣಿಸ್ತಾ ಇಲ್ವ ರೋಡು ನಮಗೆ? ಅದೇ ಥರ ನೋಡಿ, ಈ ಇದರಲ್ಲಿ ಇದು ಕಾಂಪೌಂಡ್ ಇದೆ ಅಲ್ಲ, ಅಷ್ಟು ದೂರದಲ್ಲಿ ಅಲ್ಲಿ ಬೈಕ್ಗಳು ನಿಲ್ಲಿಸ್ಕೊಂಡಿದ್ರು. ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡಿದ್ರಾ? ಹೌದು, ನಮ್ಮನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡೇ ಹೋದ್ರು. ನಿಧಾನವಾಗಿ ಸ್ಲೋ ಮೋಷನಲ್ಲಿ ವೆಹಿಕಲ್ ತಗೊಂಡು ಹೋಗ್ತಾಯಿದ್ರು. ಆಮೇಲೆ ಏನಾಯಿತು ಅಂದರೆ ಒಬ್ಬರು ಬಂದರು, ನಮ್ಮ ಹತ್ರನೇ ಬಂದರು. ಅವರು ಬಂದ್ಬಿಟ್ಟು ಏನಂದರು, ಅವ್ರಿಗೆ ಸ್ಪಷ್ಟವಾಗಿ ಮಾತು ಹೊರಡಲ್ಲ, ತೊದಲು ಅವರು. ಅವ್ರು ಹೇಳಿದ್ರು, ಆಂಟಿ ನೀವು ಯಾಕೆ ಇಲ್ಲಿ ಇದ್ದೀರಾ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಇದೇ ಥರ ತೊದಲು ಮಾತಲ್ಲಿ ನಿಮ್ಮನ್ನ ಅಲ್ಲಿ ಬಂದ ವ್ಯಕ್ತಿ ಮಾತಾಡಿಸಿದ್ರು. ಅವ್ರಿಗೆ ಒಂದು ಎಷ್ಟು ಏಜ್ ಆಗಿರ್ಬೋದು? ಅವ್ರಿಗೆ ಸುಮಾರು ಒಂದು 23-24 ಇರ್ಬೋದು ಅನ್ಸುತ್ತೆ. ಈಗ ಹುಡುಗ? ಹಾಗಾದ್ರೆ ಹುಡುಗ 24-25 ಒಳಗೆ. ಆ ಹುಡುಗ ಬಿಕ್ಲಿ ಮಾತಾಡ್ತಾ ಇದ್ದ? ಮಾತಾಡ್ತಾ ಇದ್ದು. ಆಮೇಲೆ ನಾವು ಹೇಳಿದ್ವಿ, ನಾವು ಇಂಥ ಕಡೆ ಬಂದಿದ್ದೀವಪ್ಪ, ಈ ಥರ ನನ್ನದು ಸ್ಕಿನ್ ಈ ಥರ ಆಗ್ಬಿಟ್ಟಿದ್ದಿಲ್ಲ, ಇಲ್ಲಿ ತೋರಿಸ್ಕೊಳ್ಳೋಣ ಅಂತ ಬಂದಿದ್ವಿ ಅಂತ ಕೈ ಮಾಡಿ ತೋರಿಸ್ದೆ. ಪ್ರಕೃತಿ ಚಿಕಿತ್ಸಾಲಯ ಅದೆಲ್ಲ, ಇಲ್ಲಿ ತೋರಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಆದರೆ ಏನು ತೋರಿಸ್ಕೊಳ್ಳೋಕ್ಕೇನು ಅಲ್ಲ, ಏನು ವಿವರ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು. ಹೌದಾ ಆಂಟಿ? ಅವರು ಈಗ ಇಲ್ಲಿ ಇಲ್ಲ ಆಂಟಿ, ಯಾರು ಡಾಕ್ಟ್ರು ಈಗ ನೋಡೋ ಇಲ್ಲ, ಒಂದು ಸ್ವಲ್ಪ ದಿವಸ ಅವರು ಇಲ್ಲಿ ಇರಲ್ಲ, ಸುಮ್ಮನೆ ವೇಸ್ಟು ನೀವು ಇಲ್ಲಿ ಬಂದಿದ್ದು ಅಂತ ತೊದಲು ನೋಡಿಲೇ ಎಲ್ಲ ಹೇಳ್ದ.
ಹೌದಾ, ಹಾಗಾದರೆ ಏನು ಮಾಡೋದು ಈಗ ಅಂದ್ಕೊಂಡು ನಾವು ಬಂದದ್ದು ವೇಸ್ಟ್ ಆಯ್ತಲ್ಲ ಅಂತ ನಾವು ಮುಖ ನೋಡಿಕೊಂಡು ಸುಮ್ಮನೆ ಇದ್ವಿ. ಸರಿ ಈ ಅಪ್ಪ ಏನು ಮಾಡ್ದ, ಯಾರಿಗೋ ಕಾಲ್ ಮಾಡಿಬಿಟ್ಟು ಪಾಸಾದ ಮುಂದಕ್ಕೆ. ಆಮೇಲೆ ಇನ್ನೊಂದು ಒಂಚೂರು ದಪ್ಪ ಮುಖ, ಮೀಸೆ ಇಲ್ಲ ಆತನಿಗೆ. ಆತ ಬಂದ. ಆತನಿಗೆ ಒಂದು ಎಷ್ಟು ವಯಸ್ಸಾಗಿರ್ಬೋದು? ಆತನಿಗೂ ಒಂದು 20-22 ವಯಸ್ಸು ಇರ್ಬೋದು. ಹುಡುಗರು ಹಾಗಾದರೆ? ಹೌದು, ಹುಡುಗರು 22, ಎಲ್ಲ 26 ವರ್ಷದ ಒಳಗಡೆ. ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಒಂದು 25-26 ವರ್ಷದ ಒಳಗಡೆ ಇದ್ರು ಎಲ್ರು. ಆವಾಗ ಅವ್ರು ಕೇಳಿದ್ರು, ಆಂಟಿ ನೀವು ಹೋಗ್ಬಿಡಿ ಆಂಟಿ, ಯಾಕೆ ಇಲ್ಲಿ ಕೂತಿದ್ದೀರಾ? ಅವರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆ ಇಲ್ಲಿ ಕೂತಿದ್ದೀರಾ ಆಂಟಿ, ನೀವು ಹೋಗ್ಬಿಡಿ, ಇಲ್ಲಿ ಕೂತ್ಕೊಳ್ಳೋದು ವೇಸ್ಟು, ಪಾಪ ನೀವು ಇಬ್ಬರೇ ಇದ್ದೀರಲ್ಲ, ಇಲ್ಲಿ ಯಾರು ಜನಗಳು ಜಾಸ್ತಿ ಇರೋದಿಲ್ಲ, ನೀವು ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗ್ತೀವಪ್ಪ, ಮಳೆ ನಿಲ್ಲಲಿ ಅಂತ ಹೇಳಿದ್ರು. ಹೊರಡಿ ಅಂದರು. ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ, ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ, ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕ್ಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರ್ ಟಾಪು ಛತ್ರಿ ಹಿಡ್ಕೊಂಡು ಪಾಸಾದ್ಲು. ಎಲ್ಲಿಂದ ಪಾಸ್ ಆದದ್ದು? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು, ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲೇ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರ್ಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ನೀವಿದ್ದ ಜಾಗದಿಂದ ಎಷ್ಟು ದೂರದಲ್ಲಿ ಆ ಹುಡುಗಿ ಕಿರ್ತಾಳೆ? ಒಂದು 300 ಫೀಟ್ಸ್ ಇರ್ಬೋದು, ಅಂದರೆ ಒಂದು 200 ಮೀಟ್ರ್ ಇರ್ಬೋದು. ಕೂಗಳತೆ ದೂರದಲ್ಲಿ ಇಷ್ಟೇ. ನೋಡಿ ಇದ್ರಿಂದ ಗೇಟ್ ಇದೆಯಲ್ಲ, ಇದಾಕಿದ್ದಾರಲ್ಲ, ಅಷ್ಟು ದೂರದಲ್ಲಿ ಈ ಕಾಂಪೌಂಡ್ ಇದೆಯಲ್ಲ, ಅಷ್ಟು ದೂರದಲ್ಲಿ. ಆ ಹುಡುಗಿ ನನ್ನ ಕಡೆ ನೋಡ್ತು, ನಾವು ಅವ್ರ ಕಡೆ ನೋಡಿದ್ವಿ. ಆವಾಗ ನಾನು ಹೇಳಿದೆ, ಆ ಹುಡುಗಿ ನಮ್ಮ ಸೋದರತ್ತೆ ಮಗಳ ಥರ ಇದ್ಲು. ನಾನು ಹೇಳಿದೆ, ಅಮ್ಮ ಆ ಹುಡುಗಿ ನೋಡಿ ನಮ್ಮ ಜ್ಯೋತಿ ಥರನೇ ಇದ್ದಾಳೆ ಅಲ್ವಾ, ಚೆನ್ನಾಗಿದ್ದಾಳೆ ಅಂತ ನಾವು ಮಾತಾಡ್ಕೊಂಡ್ವಿ ಅಷ್ಟೇ. ಆ ಛತ್ರಿ ಹಿಡ್ಕೊಂಡು ಹೋಯ್ತು ಅಷ್ಟೇ. ಅಷ್ಟು ಬಿಟ್ಟರೆ ಆ ಹುಡುಗಿ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಅದು ಕಿರಿಚಿದ ಮೇಲೆ ನಾನು ಈ ಕಡೆ ತಿರ್ಕೊಂಡು ನೋಡಿದ್ಮೇಲೆ ನೋಡಿದೆ, ಒಂದು ಕಾರ್ ಬಂತು, ಬೂದು ಬಣ್ಣದ ಕಾರು, ಮತ್ತು ಆಟೋ ಅಡ್ಡ ನಿಂತ್ಕೊಂತು. ಆಮೇಲೆ ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಿದ್ದ ಸೌಂಡ್ಗೆ ನಾನು ಓಡ್ತಾ ಮೆತ್ಮೆತ್ಕೊಡ್ದೆ. ಸ್ಟಾರ್ಟಿಂಗಲ್ಲಿ ಹೋದೆ, ಅಮ್ಮ ನೀವು ಮಾಡಿ ನಾನು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಹುಡುಗಿನ ಏನು ಕೈನ ಹಿಂದಕ್ಕೆ ತಿರುಚಿದ್ರು. ಮತ್ತು ಆ ಹುಡುಗಿ ಛತ್ರಿ ಎಲ್ಲ ಬಿದ್ದೋಯ್ತು ಬಗ್ಗದ್ಲು ಕೆಳಗೆ. ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ, ಹುಡುಗಿ ಸೌಂಡೇ ಬರಲಿಲ್ಲ. ಎಷ್ಟು ಜನ ಇದ್ದಿದ್ರು ಆ ಕಾರಲ್ಲಿ? ಆ ಕಾರಲ್ಲಿ ಒಬ್ಬರು ಟಿಪ್ ಟಾಪ್ ಆಗಿದ್ರು, ವೈಟು ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿದ್ರು ಅವರು. ಮತ್ತು ಇವರು ಎಲ್ಲರೂ ಚೆನ್ನಾಗೇ ಇದ್ದರು, ಒಳ್ಳೆ. ಎಷ್ಟು ಜನ ಬಂದಿದ್ರಲ್ಲಿ? ನಿಮಗೆ ಎಷ್ಟು ಜನ ಕಾಣಿಸಿದ್ರು? ಬೈಕಲ್ಲಿ ಬಂದವರಲ್ಲಿ ಇಬ್ಬರು ಹೊಟ್ಟೋಗ್ಬಿಟ್ಟಿದ್ರು, ಇನ್ನು 3 ಜನ ಇದ್ದರು. ಆಮೇಲೆ ಅಲ್ಲಿ ಇವ್ರ ಜೊತೆಗೆ ಒಬ್ಬ ಕುಳ್ಳ ಇದ್ದ, ದಪ್ಪಗೆ ಗುಂಡಿಗೆ, ಒಂದು ಬಾಲ್ಡೆಡ್ ಇರಬೇಕು ಅವನಿಗೆ, ಸರಿಯಾಗಿ ಅದು ಗಮನಿಸಲಿಲ್ಲ. ಬಟ್ ಅದು ಅಲ್ಲಿ ಒಬ್ಬ ನಿಂತ್ಕೊಂಡಿದ್ದ, ಅವನು ಸೇರ್ಕೊಂಡಿದ್ದ. ಟೋಟಲಿ ಆ ಕಾರಿಂದ ಇಳ್ದವನು ಮತ್ತು ಅವನು ಇವ್ರು 3 ಜನ ಸೇರಿಸಿ 5 ಜನ ಇರ್ಬೋದು, 5 ಜನ ಅಂತ ನಾನು ಅನ್ಕೋತೀನಿ. ಹುಡುಗಿ ಕಿರಿಚಿದ್ದೆಲ್ಲ ಕೇಳಿಸ್ಕೊಂಡೆ. ಕಾರ್ ಬಂದಿದ್ದು ನೋಡಿದೆ, ಕಾರಿಂದ ಇಳಿದು ಪಾರ್ಟಿ ನೋಡಿದೆ. ಬಟ್ ಐಡೆಂಟಿಫೈ ಮಾಡೋಕ್ಕೆ ನಾವು ಇನ್ನೂ ಹತ್ರ ಹೋಗಿರಲಿಲ್ಲ. ಎಷ್ಟೊತ್ತಾಗಿರ್ಬೋದು ಆಗ ಗಂಟೆ? ಆವಾಗ ಸುಮಾರು 4ರಿಂದ 4 ಕಾಲು ಇರ್ಬೋದು, ಮೋಸ್ಟ್ 4 ಗಂಟೆಯಿಂದ 4 ಗಂಟೆ. ಆವಾಗ ಕಾರು ಮೊದಲು ಹೋಯಿತು, ಆಟೋ ಹಿಂದೆ ಹೋಯ್ತು, ಬೈಕ್ಗಳು ಹೊರಟೋಗ್ಬಿಟ್ವು. ಎಲ್ಲ ಹೋದ್ಮೇಲೆ ಆ ಒಬ್ಬ ದಪ್ಪಗಿದ್ದ ಮನುಷ್ಯ, ಬಾಲ್ಡೆಡ್ ಇರಬೇಕು ಅವನಿಗೆ, ಕೂದಲೆಲ್ಲ ಮುಂದೆ ಕಾಣಿಸ್ಲಿಲ್ಲ ನಮಗೆ, ಕುಳ್ಳಿಗೆ ದಪ್ಪಗಿದ್ದ. ಆ ವ್ಯಕ್ತಿ ಅಲ್ಲೇ ನಿಂತಿದ್ದ. ನಾನು ಹೋಗಿ ಕೇಳಿದೆ ಅವ್ರನ್ನೇ, ಹಿಂಗೆ ಓಡಿದ್ನಲ್ಲ ಒಂಥರ ಉತ್ಸವ ಬರ್ಕೊಂಡ್ಗೆ, ಇವರೇ ಬ್ರದರ್ ಇದೇ ಥರ ಕೇಳಿದೆ. ಅವರು ಯಾಕೆ ಎಷ್ಟೊತ್ತು ಆಯ್ತಮ್ಮ? ಎಷ್ಟೊತ್ತು ಅಲ್ಲಿ ಹೈಡ್ರಾಮ ಆಯಿತು? ಅವಳನ್ನ ಹೈಡ್ರಾಮ ನೋಡಿ ಸರ್, ಒಂದು 5 ನಿಮಿಷದೊಳಗೆ ಎಲ್ಲ ಮುಗ್ದೋಯ್ತಲ್ಲಿ. 5 ನಿಮಿಷ. ನಾವು ಇಲ್ಲಿಂದ ಇಲ್ಲಿ ಕೂತ್ಕೊಂಡಿದ್ವಿ, ತಿರುಗಿ ನೋಡಿದೆ, 1 ನಿಮಿಷ, ಒಂದು 2-3 ಸೆಕೆಂಡ್ ಅಬ್ಸರ್ವ್ ಮಾಡಿದೆ. ಆಮೇಲೆ ಏನಾಯಿತು, ಅದು ಹುಡುಗಿ ಕಿರ್ಚ್ಕೊಂಡ್ರು, ಹುಡುಗಿ ಕೈ ನುಲ್ಚಿದ್ರಲ್ಲ, ಮುಂದಕ್ಕೆ ಪಾಸಾದೆ. ಅವ್ರು ನನ್ನ ನೋಡಿದ್ರು. ಆವಾಗ ಅಮ್ಮ ನೀವು ಬನ್ನಿ ನಾನು ಹೋಗ್ತೀನಿ ಅಂತ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ನುಲ್ಚಿಬಿಟ್ಟು ಆ ಹುಡುಗಿ ಕೆಳಗೆ ಏನೋ ಬೀಳ್ತು, ಬಗ್ಗದ್ಲು ಹುಡುಗಿ. ಅಷ್ಟರೊಳಗೆ ಅದೇನಾಯಿತು, ಹುಡುಗಿ ಸೌಂಡ್ ನಿಂತೋಯ್ತು. ಆಮೇಲೆ ಅವ್ರು ಕಾರೊಳಗೆ ಹಾಕ್ಕೊಂಡಿದ್ದಾರೆ. ಆಗ ಕಾರು ಪಾಸಾಗೋಯ್ತು. ನಾನು ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ನೀವೀಗ ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದ್ದೀರಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದ್ದೀರಿ ಅಲ್ವಾ? ನಾನೀಗ ಒಂದು ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀರಾ? ಇದೇ ಹುಡುಗಿನ? ಎಸ್,
ಇದೇ ಹುಡುಗಿ ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ, ಅವಳ ಥರನೇ ಇದ್ದಾಳೆ, ಸೇಮ್ ಇದೇ ಟೈಪು. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗಲೇ. ಅವಳು ಇದೇ ಹುಡುಗಿ ನಾನು ಕರೆಕ್ಟಾಗಿ ನೋಡಿದ್ದೀನಿ. ಇವಳು ನಮ್ಮ ರಿಲೇಷನ್ ಥರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದ್ದಾಳೆ ಈ ಕಡೆ, ಯಾಕೆಂದರೆ ಅಲ್ಲಿ ಜನಗಳಾಗಲಿ ನಾವಿಬ್ಬರೇ ಕೂತಿದ್ದೀವಿ ಮಂಗಗಳ ಥರ ಅಂತ ಅವಳು ನೋಡಿರಬೇಕು. ಅವಳು ನೋಡಿದ್ದಾಳೆ ನಮ್ಮನ್ನು. ಬಟ್ ಅದನ್ನು ನಾವು ಅಲ್ಲಿ ಪರಸ್ಥಳ ನಾವು ಯಾಕೆ ಕೂತಿದ್ದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರೂ ಇರೋಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ಲ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನೂ ಆಡಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ಮನೆ ಕೂತಿದ್ವಿ. ಈಗ ನೀಲಿ ಬಣ್ಣದ ಶಾಲು, ಹಾಗೆ ಆಕಾಶ ನೀಲಿ ಬಣ್ಣದ ಟಾಪು, ನೀಲಿ ಬಣ್ಣದ ಪ್ಯಾಂಟು, ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪು. ಎಷ್ಟು ವರ್ಷ ಆಗಿರ್ಬೋದು ಇವಳಿಗೆ? ಅವಳಿಗೆ ಮೋಸ್ಟ್ಲಿ ಒಂದು 15, 16, 17 ಅಷ್ಟು ಅನ್ಕೊಂಡು. ನೋಡಿ, ಈ ಅಮ್ಮ ನೋಡಿರುವಂಥ ಫೋಟೋದಲ್ಲಿ ತೋರಿಸಿದೆ ನಾನು, ಇದೇ ಹುಡುಗಿ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಈ ಹುಡುಗಿ ಸೌಜನ್ಯ ಪ್ರಕರಣದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋದು ಕೂಡ ಅಕ್ಟೋಬರ್ 9ನೇ ತಾರೀಕು 2012. ಈ ಅಮ್ಮ ಕೂಡ ಅವತ್ತೇ ಹೋಗಿರೋದು ಇದೇ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ, ನೀವು ಅವತ್ತು ಈ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು ನೋಡಿದ್ರಿ, ಆ ಹುಡುಗಿನ ಎತ್ಕೊಂಡು ಹೋಗೋದೆಲ್ಲ ನೋಡಿದ್ರಿ, ನಿಮ್ಮ ಕಣ್ಮುಂದೆ ಆಯಿತು, ನೀವು ಸ್ವಲ್ಪವೂ ಕೂಡ ಪ್ರತಿಭಟಿಸ್ಲಿಲ್ವಾ? ನಾನು ಹೇಳಿದ್ನಲ್ಲ, ನಾನು ಹೋಗೋಷ್ಟೆಲ್ಲ ಪಾಸ್ ಆಗೋದ್ರು. ಆಯಪ್ಪನ ಕೇಳಿದಕ್ಕೆ ನಿಮಗೆ ಯಾಕೆ ಬೇಕು ಇದು, ನೀವು ಎಲ್ಲಿಂದ ಬಂದಿದ್ದೀರಾ, ನೀವು ಹೋಗಿ ನೀವು ಇದನ್ನೆಲ್ಲ ಕೇಳಬಾರ್ದು, ಅದು ಇಲ್ಲಿದೆ ಹುಡುಗಿ, ಅದು ಅವ್ರ ಮನೆಯದು ಹುಡುಗಿ, ಅದು ಅವರು ಕರ್ಕೊಂಡು ಹೋಗಿದ್ದು, ನಿಮಗೇನು ನಷ್ಟ ಅಂತವರು ಇದೇ ಭಾಷೆಯಲ್ಲಿ ರಾಗವಾಗಿ ಅವ್ರ ಭಾಷೆಯಲ್ಲಿ ಅವ್ರದೇ ಒಂಥರ ಭಾಷೆ, ಅದೇ ಭಾಷೆಯಲ್ಲಿ ನಮ್ಗೆ ಹೇಳಿದ್ರು. ಆ ಕುಳ್ಳ ಅಯ್ಯಪ್ಪ ದಪ್ಪಗಿದ್ರಲ್ಲ ಅವ್ರಿಗೆ ಹೇಳಿದ್ಮೇಲೆ ನಾವು ಬೇಜಾರು ಮಾಡ್ಕೊಂಡು ಈ ಕಡೆ ಬಂದುಬಿಟ್ವಿ. ಬಂದಮೇಲೆ ನಾವು ನಮ್ಮ ಪಾಡಿಗೆ ನಾವು ನಡ್ಕೊಂಡು ಬಂದು ಅದೇ ರೀತಿಯಲ್ಲಿ ನೆನ್ಕೊಂಡೇ ಬಂದ್ವಿ. ನೋಡಿ, ಈಗ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂಥೇಳಿ ಹೇಳಿದಂಥ ಸಂತೋಷ್ ರಾವ್, ಆತನ ಫೋಟೋ ಕೂಡ ಅಮ್ಮನಿಗೆ ತೋರಿಸ್ತೀನಿ. ಇವನ ಮೇಲೆ ಏನೀಗ ಗಂಭೀರ ಆರೋಪ ಇತ್ತು, ಆನಂತರ ಖುಲಾಸೆ ಆಯಿತು. ಈಗ ಈತನನ್ನು ಆ ದಿನ ಇವ್ರು ನೋಡಿದ್ರಾ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಫೋಟೋವನ್ನು ನಾನು ಇವ್ರಿಗೆ ತೋರಿಸ್ತಾ ಇದ್ದೀನಿ. ಇವರೇ ಪ್ರತ್ಯಕ್ಷದರ್ಶಿ ಆಗಿರೋದ್ರಿಂದಾಗಿ ಸೌಜನ್ಯ ಅಂಥೇಳಿ ಐಡೆಂಟಿಫೈ ಮಾಡಿದ್ದಾರೆ. ಆರೋಪ ಇರೋದು ಈತನ ಮೇಲೆ, ಈತನ ಅಂಥೇಳಿ ತೋರಿಸ್ತೀನಿ ನಾನು. ಅಮ್ಮ, ಈ ಫೋಟೋದಿಲ್ಲಿರುವಂಥ ವ್ಯಕ್ತಿ ಏನಾದರೂ ಆವತ್ತು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗುವಾಗ ಇದ್ನಾ? ಇಲ್ಲ ಸರ್, ನಾವು ನೋಡೇ ಇಲ್ಲ ಈ ವ್ಯಕ್ತಿನ. ಅಲ್ಲಿ ಸುಮಾರು ಹೊತ್ತು ಕೂತಿದ್ವಿ, ಯಾರು ಬರ್ತಾರೇನೋ ಅಂತ ಕಾಯ್ತಾ ಇದ್ರು ಕೂಡ ಈ ವ್ಯಕ್ತಿ ನಮ್ಗೆ ಕಾಣಲಿಲ್ಲ ಅಲ್ಲೆಲ್ಲೂ. ನೀವು ನೋಡಿದಂತಹ ಗಳಿಗೆಯಲ್ಲಿ ಈ ವ್ಯಕ್ತಿಯನ್ನು ನೀವು ನೋಡೇ ಇಲ್ಲ? ಇಲ್ಲ, ನಾವು ನೋಡೇ ಇಲ್ಲ. ಆ ಧರ್ಮಸ್ಥಳದಲ್ಲೂ ಕೂಡ ನೋಡಿಲ್ಲ, ಅಲ್ಲೂ ನೋಡಿಲ್ಲ ನಾವು ಈ ವ್ಯಕ್ತಿನೇ ನೋಡಿಲ್ಲ. ಈ ಕಿಡ್ನ್ಯಾಪ್ ಮತ್ತು ಮರ್ಡರ್ ಪ್ರಕರಣಕ್ಕೆ ಇವನ್ ಸಂಬಂಧವೇ ಇಲ್ಲ ಅಂತೀರಿ? ಅದು ನನಗೆ ಗೊತ್ತಿಲ್ಲ. ಬಟ್ ನಾವು ಕಣ್ಣಾರೆ ನೋಡಿದ್ದು ಅಷ್ಟೇ. ಅದು ಮರ್ಡರ್ ಆಗಿರೋದೆ ಅಂತಲೂ ಗೊತ್ತಿಲ್ಲ ನಮಗೆ, ರೇಪ್ ಆಗಿದೆ ಅಂತಲೂ ಗೊತ್ತಿಲ್ಲ ನಮಗೆ. ನನಗೆ ಗೊತ್ತಾಗಿದ್ದು ತೊದಲ ಯಾವತ್ತು ನಮಗೆ ನನ್ನ ಕಣ್ಣಿಗೆ ಒಂದು ದಿವಸ ಬಿದ್ದ, ಆವಾಗ ಇದೆಲ್ಲ ಧರ್ಮಸ್ಥಳದಲ್ಲಿ ಒಂದು ರೇಪ್ ಆಗಿದೆ, ಮರ್ಡರ್ ಆಗಿದೆ ಅಂದಾಗ ಇದೇ ಹುಡುಗಿ ಅಂದಾಗ ಈ ಹುಡುಗಿ ಬಗ್ಗೆ ನಿಮ್ಗೆ ತೋರಿಸ್ದಾಗ ನನಗೆ 100% ಡೌಟ್ ಕ್ಲಿಯರ್ ಆಯಿತು. ನೋಡಿ, ಇದೇ ಸಂತೋಷ್ ರಾವ್, ಈತನನ್ನು ಆ ದಿನ ಇವರು ನೋಡೇ ಇಲ್ಲ, ಪ್ರತ್ಯಕ್ಷದರ್ಶಿ ಇವರು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? ಸರ್, ಇಷ್ಟು ದಿನ ನಾವು ಪ್ರತಿ ಸಾರಿನೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳ ಮೇಲೆಲ್ಲ ಎಲ್ಲರ ಪೋಸ್ಟರ್ಗಳು ಅಂಟಿಸಿದ್ರೆ, ಅಥವಾ ಈ ಬಗ್ಗೆ ನಮಗೆ ಎಲ್ಲರೂ ಒಂದು ವರದಿ ಮಾಡಿದರೆ, ಇವರು ದೊಡ್ಡ TV ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಬಂದಿದ್ರೆ, ಅಥವಾ ಯಾವ್ದಾರ ಈಗ ಸಾರ್ವಜನಿಕ ಸಾವಿರಾರು ಜನ ಅಲ್ಲಿಗೆ ಯಾತ್ರಿಕರು ಹೋಗ್ತಾರೆ ಅಲ್ವಾ, ಯಾತ್ರಿಕರ ಗಮನಕ್ಕೆ ಇದನ್ನು ತಂದಿದ್ರೆ ನಾನು ಖಂಡಿತ ಧರ್ಮಸ್ಥಳಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದು ಅವಾಗಲೇ ನಾನು ರೈಟಿಂಗಲ್ಲೇ ಕೊಡ್ತಾ ಇದ್ದೆ. ಇವೆಲ್ಲ ಈ ಘಟನೆ ಆದ ನಂತರ ದೊಡ್ಡ ಹೋರಾಟ ಆಗುತ್ತಮ್ಮ, ದೊಡ್ಡ ಹೋರಾಟ ಆಗಿ ಇವತ್ತಿನವರೆಗೂ ಕೂಡ ಅದರ ಬಿಸಿ ಇನ್ನೂ ಕೂಡ ಇದೆ. ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನುವ ಹೋರಾಟ ಇವತ್ತಿನ ಈ ಕ್ಷಣದವರೆಗೂ ಕೂಡ, ಈ ಮಿನಿಟ್ವರೆಗೂ ಕೂಡ ಆ ಹೋರಾಟ ನಡೀತಾ ಇದೆ. ನಿಮ್ಮ ಗಮನಕ್ಕೆ ಬಿದ್ದಿಲ್ಲ ಅಂತ ಹೇಳಿದರೆ ಹೇಗಮ್ಮ? ಅದು ಆ ಪ್ರಾಂತ್ಯದಲ್ಲಿ ನಡೀತಾ ಇರ್ಬೋದು, ಈ ಪ್ರಾಂತ್ಯದಲ್ಲಿ ಎಲ್ಲಿ ನಡೀತಾ ಇದೆ, ಎಲ್ಲಿ ಇಡೀ ಭಾರತದಾದ್ಯಂತ, ಕೇವಲ ಕರ್ನಾಟಕವೂ ಮಾತ್ರ ಅಲ್ಲ, ಸೌಜನ್ಯಗಾಗಿ ನ್ಯಾಯ ಸಿಗಬೇಕು ಅನ್ನೋದು ಇಡೀ ಭಾರತದಾದ್ಯಂತ, ವಿದೇಶದಲ್ಲೂ ಕೂಡ ಸೌಜನ್ಯಗಾಗಿ ನ್ಯಾಯಕ್ಕೋಸ್ಕರ ಹೋರಾಟ ನಡೀತಾ ಇದೆ. ನೀವು ಈಗ ಈ ಹೊತ್ತಿಗೆ ಇದ್ರ ಬಗ್ಗೆ ಮಾತಾಡ್ತಿದ್ದೀರಿ, ನಿಮ್ಮ ವಿಚಾರ ಹೇಗೆ ತಲುಪಲಿಲ್ಲ ಅಂತ? ನೋಡಿ ಸರ್, ಇದು ಎಲ್ಲ ಕಡೆನೂ ಹರಡಿರ್ಬೋದು. ಬಟ್ ನನ್ನ ಕಣ್ಣಿಗೆ, ನನ್ನ ಕಿವಿಗೆ ಕೇಳಿದ್ದು 2023ರಲ್ಲಿ. ಯಾಕಂದರೆ ನಮ್ಮ ಮನೇಲಿ TV ಇಲ್ಲ. ಬಂದಾಗ ಇದು ಪ್ರಕರಣ ಬೆಳಕಿಗೆ ಬಂದಾಗ ನಮ್ಮ ಮನೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತ. ಜೊತೆಗೆ ನಾನು ಇದನ್ನು ಎಲ್ಲಿ ಹೇಳಬೇಕು, ಆಮೇಲೆ ಇದು 23ನೇ ಇಸ್ವಿಲಿ ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು ಇದನ್ನು ನನಗೆಲ್ಲ ಗೊತ್ತಲ್ಲ, ನಾನು ಎಲ್ಲಿ ಹೋಗಬೇಕು, ಏನು ಹೇಳಬೇಕು, ಯಾರ ಹತ್ರ ಹೇಳಬೇಕು, ಯಾರನ್ನು ಭೇಟಿ ಮಾಡಬೇಕು, ಧರ್ಮಸ್ಥಳಕ್ಕೆ ಹೊರಟೋಗ್ಬಿಡ್ಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದು. ಲಾಸ್ಟಿಗೆ ನಾನು ಮೈಸೂರು ಒಡನಾಡಿ ಸಂಸ್ಥೆ
ಸಂಸ್ಥೆಗೆ ಹುಡ್ಕೊಂಡು ಕಷ್ಟಪಟ್ಟು ಅದನ್ನು ಅಡ್ರೆಸ್ ಎಲ್ಲ ತಿಳ್ಕೊಂಡು ಹೋದರೆ ಕೊನೆಗೆ ಅವರು ನಂಬಲಿಲ್ಲ. ತುಂಬ ನಿರಾಶೆ ಆಯಿತು. ಸುಮ್ಮನೆ ಅದು ಎಲ್ಲಿ ಹೋಗಿ ಹೇಳಿದ್ರು ಏನು ಬೆಲೆ ಸಿಗಲ್ಲ. ನನಗೆ ಇವರು ಹಿಂಗಾಗಿ ಘಟನೆ ಆಗಿದೆ ಅಂದರೆ ಆ ಹೋರಾಟಗಾರರು ಇನ್ನೊಂದು ನಮಗೇನೂ ಗೊತ್ತಿಲ್ಲ. ಯಾಕಂದರೆ ಯಾವ ಟಿ ವಿ ಚಾನಲಲ್ಲಿ ಬಂದಿದೆ ಅದು, ಟಿ ವಿಲಿ ಅಂದರೆ ಎಲ್ಲೂ ಪರಿಸ್ತಾರೆ ಎಲ್ಲ ಪ್ರತಿಯೊಂದು ಚಾನಲಲ್ಲೂ ಬಂದಿದೆ ಅಮ್ಮ. ನೀವು ಟಿ ವಿ ನೋಡ್ತೀರಾ? ನಮ್ಮ ಮನೇಲಿ ಟಿ ವಿ ಇಲ್ಲ. ನೀವು ಟಿ ವಿ ನೋಡಿಲ್ಲ? ಎಲ್ಲ ಚಾನಲಲ್ಲೂ ಇವತ್ತಿನವರೆಗೂ ಈಗ ನೀವು ಟಿ ವಿ ಹಾಕಿದ್ರು ಕೂಡ ಈ ಫೋಟೋಗಳೆಲ್ಲ ಬರುತ್ತೆ. ಹೌದಾ? ಇಲ್ಲ. ಆಯ್ತಮ್ಮ, ಆಯಿತು. ಆ ದಿನ ಆ ಘಟನೆ ಆಯ್ತಾ? ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ನಮ್ಮ ಮನೇಲಿ ಟಿ ವಿ ಎಲ್ಲ ಬಂದ್ ಮಾಡಿ ಒಂದು 20 ವರ್ಷನೇ ಆಯ್ತೇನೋ ನಮ್ಮ ಮನೇಲಿ ಟಿ ವಿ ಇಲ್ಲ. ಹಾಂ, ಓಕೆ. ಸುಮಾರು ಒಂದು 15 ವರ್ಷ ಆಗಿದೆ. 15 ವರ್ಷ ಆದ ನಂತರ ಈಗ ನಿಮಗೆ ಈ ವಿಚಾರ ಹೇಳಬೇಕು ಅಂತ ಯಾಕೆ ಅನಿಸ್ತು? ನಾನು 15 ವರ್ಷದಿಂದ ನಾನು ಹೇಳಿದ್ನಲ್ಲ ಸರ್, ನಾವು ಬಂದು ಮಾರನೆಗೇನೆ ಏನಾರ ಇದು ಟಿ ವಿಲಿ, ನಾವು ನಮ್ಮ ಮನೇಲಂತೂ ಟಿ ವಿ ಇಲ್ಲ, ಬಟ್ ಟಿ ವಿಲಿ ಏನಾದರೂ ನೋಡಿದರೆ ಇದನ್ನು ನಾನು ಹೋಗಿ ಖಂಡಿತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಳು. ಬಟ್ ಅದು ಟಿವಿಯಲ್ಲಿ ಯಾಕೆ ನೋಡ್ತೀರಿ? ನಿಮ್ಮ ಕಣ್ಮುಂದೆನೇ ಆಗಿದೆಯಲ್ಲ. ಆಗಿರೋದನ್ನ ನಾನೊಬ್ಳು ಇಲ್ಲಿಂದ ಹೋಗಿ ಅಲ್ಲಿ ಮಾಡಿ ನಾನು ಎಲ್ಲರನ್ನೂ ಫೇಸ್ ಮಾಡೋಕ್ಕೆ, ಮತ್ತೆ ಎಲ್ಲರೂ ನಮ್ಮ ಥರನೇ ಇರ್ತಾರೆ, ನನ್ನ ಮಾತನ್ನ ನಂಬ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಇಲ್ಲಿ ಬಂದು ಒಡನಾಡಿಗೆ ಹೋಗಿ ಹೇಳ್ದಾಗಲೇ ಅವರು ನಂಬಲಿಲ್ಲ. ನಾನು ನೀವು ಒಡನಾಡಿಗೆ ಯಾಕೆ ಹೇಳಬೇಕು ಅಂತ ತಮ್ಗನ್ನಿಸ್ತು? ಅವರು ನಾನು ನೋಡಿ 2023 ಅಕ್ಟೋಬರಲ್ಲೇನೋ ಸೆಪ್ಟೆಂಬರ್ ಒಂದು ಆ್ಯಡ್ ಕೊಟ್ಟಿದ್ರು ಅವರು. ಏನಂತ, ಈ ಥರ ಧರ್ಮಸ್ಥಳದಲ್ಲಿ ಒಂದು ಕೇಸ್ ಆಗಿದೆ, ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ, ಯಾರಾದರೂ ಇದರಲ್ಲಿ ಭಾಗವಹಿಸೋರು ಇದ್ದರೆ ಯಾರಾದರೂ ಬರ್ಬೋದು ಅಂತ ಹೇಳಿದ್ರು ಅವರು. ಇದನ್ನು ಕೇಳಿಕೊಂಡು ನಾನೇನು ಮಾಡಿದೆ, ಇದು ಈ ಥರ ಆಗಿದೆ, ಊಟಕಳ್ಳಿ ಅಂದರೆ ಎಲ್ಲಿದೆ ಅಂತ ಎಲ್ಲರೂ ಕೇಳ್ಕೊಂಡೆ. ಒಬ್ಬರು ಹೇಳಿದ್ರು ನಮಗೆ, ಊಟಕಳ್ಳಿ ಮೈಸೂರಿಗೆ ಹೋಗ್ಬೇಕು ನೀವು ಅಂತ. ಸರಿ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೋಗಿ ಊಟಕಳ್ಳಿಲಿ ಹೋಗಿ ಅಲ್ಲೆಲ್ಲೋ ಬಸ್ ಇಳಿದ್ಬಿಟ್ಟು ಎಲ್ಲ ಕಡೆಯಿಂದನೂ ಹುಡುಕಿ ತಡಕಿ ಎಲ್ಲ ಬೆಳಗ್ಗೆ 8 ಗಂಟೆಲಿ ನಾನು 9:30 ಮೈಸೂರಿಗೆ ಹೋದಳು. 3 ಗಂಟೆವರೆಗೂ ಅಲ್ಲಿ ಹುಡುಕಿದ್ದೀನಿ ಎಲ್ಲ ಸರೌಂಡಿಂಗಲ್ಲಿ. ಅದು ಯಾವ ವರ್ಷದಲ್ಲಿ ಒಡನಾಡಿ ಸಂಸ್ಥೆಯವರು ಇಂಥದ್ದೊಂದು ಧರ್ಮಸ್ಥಳದ ವಿಚಾರದಲ್ಲಿ ಹಿಂಗಾಗಿದೆ, ನೀವೆಲ್ಲ ಬನ್ನಿ ಅಂತೇಳಿ ಯಾಕೆ ಕರೆದ್ರು? ಅವ್ರ ಉದ್ದೇಶ ಏನಾಗಿತ್ತು? ಅವ್ರ ಉದ್ದೇಶ ಏನಾಗಿತ್ತು ಅಂದರೆ, ಅಲ್ಲಿ ಈ ಬಗ್ಗೆ ಆಗಿದೆ, ಯಾರಾದರೂ ಅಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ, ಅಲ್ಲಿ ಯಾರಾದರೂ ಇದನ್ನೆಲ್ಲ ಏನಾದರೂ ಗೊತ್ತಿದ್ರೆ ಮಾಡಿದರೆ ಏನಾದ್ರು ಹೇಳ್ಬೋದಾಗಿತ್ತು, ಏನು ಅಂತ ಗೊತ್ತಿಲ್ಲ. ಒಟ್ಟಾರೆ ನನ್ನನ್ನು ಅವತ್ತು ಅವರು ಆ ಸಭೆಗೆ ಕರೀಲಿಲ್ಲ, ಆ ಸಭೆಗೆ ಹೋಗಲಿಲ್ಲ. ನಾನು ಅದ್ರ ಹಿಂದಿನ ದಿವಸ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ. 2023 ಮೋಸ್ಟ್ಲಿ ಅದು ಅಕ್ಟೋಬರು ನವೆಂಬರು ಇರಬೇಕು ಅಂತ. 2023 ಅಕ್ಟೋಬರ್ ನವೆಂಬರಲ್ಲಿ ಒಡನಾಡಿ ಸಂಸ್ಥೆಗೆ ತಾವು ಇದನ್ನು ಗಮನಕ್ಕೆ ತಂದ್ರಿ. ಆವಾಗ ಅವ್ರು ಏನಂದ್ರು, ನಿಮ್ಗೆ ಏನು ಹೇಳಿದರು? ಅವರು ಇದನ್ನ ಅವರು ಎಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ಬಿಟ್ಟು ಎಲ್ಲ ಕ್ರಾಸ್ ಕ್ವಶನ್ ಎಲ್ಲ ಮಾಡಿದ್ರು, ಏನೇನೋ ಮಾಡಿದ್ರು. ನನಗೆ ಸುಮಾರು ಹೊತ್ತು ಅವ್ರನ್ನ ಭೇಟಿ ಮಾಡೋಕ್ಕೆ ಸುಸ್ತಾಗೋಗಿದ್ದೆ. ನಾನು ಅಲ್ಲಿ ಮಾತಾಡೋವಂಥ ಇದರಲ್ಲೂ ಇರಲಿಲ್ಲ. ಆದರೂ ಎಲ್ಲನೂ ಹೇಳ್ದೆ, ಸಾವರ್ಸ್ಕೊಂಡು ಹೇಳಿದ್ರು. ಅವರು ಅಷ್ಟೊಂದು ಇದಾಗಿ ತಗೊಂಡಿಲ್ಲ, ಇಂಟ್ರೆಸ್ಟಾಗಿ ತಗೊಂಡಿಲ್ಲ ಅವರು. ಒಡನಾಡಿಯವರು ಮತ್ತೆ ಯಾಕೆ ನಿಮ್ಗೆ ಕಾಲ್ ಮಾಡಿದ್ರು? ನಿಮಗೆ ಏನು ನಿಮ್ಮನ್ನು ನಂಬದೆ ಮತ್ತೆ ಯಾಕೆ ಕಾಲ್ ಮಾಡಿದ್ರು ನಿಮ್ಮನ್ನು? ನಿಮ್ಮ ಜೊತೆ ಇದ್ರು ಅಂತಿರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಮಾಡಿದ್ರು. ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಯಾವಾಗ ಕರ್ಕೊಂಡು ಹೋದ್ರಿ? ಒಂದು ಅವಾಗಲೇ ಅಕ್ಟೋಬರ್ ನವೆಂಬರಲ್ಲಿ ನವೆಂಬರಲ್ಲಿ ಅವರು ಎಕ್ಸ್ಪೈರ್ ಆದ್ರಲ್ಲಮ್ಮ. ಮೋಸ್ಟ್ಲಿ ಅಕ್ಟೋಬರಲ್ಲಿ ಇರಬೇಕು ಅನಿಸುತ್ತೆ ನಾವು ಹೋಗಿದ್ದು. ಅಂದರೆ ಅಕ್ಟೋಬರ್ ಒಳಗಡೆ, ನವೆಂಬರ್ ಒಳಗಡೆ ಹೋಗಿದ್ವಿ ಅಲ್ಲಿ. ನವೆಂಬರ್ ಒಳಗಡೆ ಕರ್ಕೊಂಡು ಹೋದ್ರಿ, ನವೆಂಬರಲ್ಲಿ ಅವ್ರು ಎಕ್ಸ್ಪೈರ್ ಆದರು. ನವೆಂಬರಲ್ಲಿ ಎಕ್ಸ್ಪೈರ್ ಆದರು. ಮೋಸ್ಟ್ಲಿ ಅಕ್ಟೋಬರಲ್ಲಿ ಇರಬೇಕು ನಾವು ಅಲ್ಲಿ ಹೋಗಿದ್ದು. ಅದೇನು, ಯಾಕಂದರೆ ಅವರು ನಮ್ಮನ್ನ ನಂಬಲಿಲ್ವಲ್ಲ, ನಾವು ಅದನ್ನು ಕೇರ್ ಮತ್ತೆ ನಿಮ್ಮ ಜೊತೆ ಇರೋರನ್ನ ಕರ್ಕೊಂಡು ಹೋದಾದ ನಂತರ ಅವರು ಯಾರು ಈ ಸಂಘಟನೆಯವರು ನಂಬಿದ್ರ ನಿಮ್ಮನ್ನು? ಸಂಘಟನೆಯವರು ಯಾರೂ ಇಲ್ಲ, ಒಡನಾಡಿ ಸಂಸ್ಥೆಯವರು ನಿಮ್ಮ ಜೊತೆ ಇದ್ದಂಥ ಅಜ್ಜಿ ನೀವು ಕರ್ಕೊಂಡು ಹೋದಾಗ ಅವ್ರು ನಂಬಿದ್ರ? ಹೇಳಿಕೆ ಕೊಟ್ವಿ, ಅವ್ರು ನಂಬುದ್ರೋ ಬಿಟ್ಟರೆ ನಮಗೆ ಗೊತ್ತಿಲ್ಲ. ಅದಲ್ಲ, ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನಾಗ್ತಿತ್ತಂತ ಕೇಳ್ಕೊಳ್ಳಿ. ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ, ಬಟ್ ಇಂಥದೇ ನಡೆದಿದೆ ಅಂತ ಪರ್ಫೆಕ್ಟಾಗಿ ನಾನು ಯಾರ ಹತ್ರನೂ ಹೋಗಿ ಹೇಳೋಕ್ಕಾಗಲಿಲ್ಲ. ನೀವು ಕಂಡಿದ್ದನ್ನೇ ಹೇಳ್ಬೋದಿತ್ತಲ್ಲ? ಕಂಡಿದ್ದನ್ನೇ ಹೇಳ್ಬೋದಾಗಿತ್ತು. ಬಟ್ ಪರಸ್ಥಳದಲ್ಲಿ ಹೋಗಿ ಹೇಳುವಾಗ ಇವರೇ ಇಲ್ಲಿ ಇಷ್ಟು ಅಸಭ್ಯವಾಗಿ ನಮ್ಮನ್ನು ಹೋಗಿ ಅಂತ ಬಲವಂತವಾಗಿ ಕಳಿಸಿರ್ಬೇಕು. ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ನಿಮ್ಮ ಊರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನಮಗೆ ಆಗಬೇಕು ಇವೆಲ್ಲ ಬಿಡು, ಯಾರು ನಂಬಲ್ಲ ಅನ್ನೋದಿತ್ತು ನಮಗೆ. ಈಗ ಯಾಕೆ ಬೇಕಾಗಿತ್ತು ನಿಮಗೆ? ಈಗ ಯಾಕೆ ಬೇಕಾಗಿತ್ತು ಅಂದರೆ, ಈಗ ನೋಡಿದ್ವಿ ಮತ್ತೆ ಹುಡುಗಿ ಇದು ಕೊಲೆ ಆಗಿದೆ, ಮರ್ಡರ್ ಆಗಿದೆ ಅನ್ನೋದು ವಿಚಾರನ ಆಮೇಲೆ ಕೇಳಿದ್ವಿ ನಾವು. ಇವಾಗ ಕೇಳಿದ್ದು 23ನೇ ಇಸ್ವಿಲೇ ನಾನು ಕೇಳಿದ್ದು ಅದನ್ನು. ಈಗ 2023ರಲ್ಲಿ ಅದೇ ಕೇಳಿದ್ರಿ ನೀವು? ಇದೇ 2023ರಲ್ಲಿ ಒಂದು ತೊದಲ ಬಂದು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಏನೋ ಹೇಳಿಕೆ ಮಾಡ್ತಾಯಿದ್ದ. ಅವನನ್ನು ನೋಡಿಬಿಟ್ಟು ನಾನು, ಈ ಅಪ್ಪ ನಾವು ಹೋಗಿದಾಗ ನಮ್ಮನ್ನು ಮಾತಾಡ್ಸಿದ್ದಾನಲ್ಲ ಈ ವ್ಯಕ್ತಿ, ಇವನು ಮಾತಾಡ್ಸಿದಾದ್ಮೇಲೆ ಅಲ್ಲೊಂದು ಹುಡುಗಿ, ಅವಾಗ ಅವರು ಅದ್ರ ಬಗ್ಗೆ ತರ್ಕ ಮಾಡ್ತಿದ್ರು. ಆರಂಭದಲ್ಲಿ ತೊದಲು ಮಾತಾಡ್ತಿದ್ದಂಥ ವ್ಯಕ್ತಿ ಅಂತ ಹೇಳಿದ್ರಲ್ಲ, ಆತನನ್ನು ನೀವು ಮತ್ತೆ ನೋಡಿದ್ರಾ? ಮತ್ತೆ ಅವಾಗಲೇ ನೋಡಿದ್ದು ನಾನು. ಫಸ್ಟ್ 23ರಲ್ಲೇ ನಾನು ಟಿ ವಿಯಲ್ಲಿ ನೋಡಿದ್ದವನನ್ನು, ಖಾಸಗಿ ವಾಹಿನಿಯಲ್ಲಿ ತಾವು ನೋಡಿದ್ರಿ? ಹಾಂ.
ಆತನೇ ಆ ಪ್ರಕರಣದಲ್ಲಿ ಇದ್ದ. 100% ಆತನೇ ಇದ್ದ. ಅವನು ಯಾವ ರೀತಿ ನಿಮ್ಮ ಮನೇಲಿ ಟಿವಿ ಇಲ್ವಲ್ಲ, ನೀವೆಲ್ಲಿ ನೋಡಿದ್ರಿ? ನಾನು ನನ್ನ ಮಗಳ ಮನೇಲಿ ಹೋಗಿದ್ದ ಸಂದರ್ಭದಲ್ಲಿ, ಯಾಕಂದರೆ ಅವಾಗ ನಾನು ಫ್ರೀಯಾಗಿದ್ದೆ. ಹೋಗಿದಾಗ ನಾನು ಅಲ್ಲಿವರೆಗೂ ನನ್ನದೇ ಆದ ಒಂದು ಜವಾಬ್ದಾರಿಯುತ ಕೆಲಸಗಳಿದ್ವು. ನಾನು ಟಿ ವಿ ಮೊಬೈಲು ಅದು ಇದು ನೋಡೋಕೆ ಆಗ್ತಿರ್ಲಿಲ್ಲ. ಆಗ ನಿಮಗೆ ಜವಾಬ್ದಾರಿ ಎಲ್ಲ ಮುಗ್ದಿತ್ತ? ಆಗ ಮುಗ್ದಿತ್ತು, ನನಗೆ ಜವಾಬ್ದಾರಿ ಎಲ್ಲ ಮುಗ್ದಿತ್ತು. ಆವಾಗ ನಾನು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇನ್ನೆಲ್ಲಿಗಾದ್ರೂ ಹೋಗೋದು ಬರೋದು. ಇವಾಗೆಲ್ಲ ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನನಗೆ ಜವಾಬ್ದಾರಿ ಕಳ್ಕೊಂಡಿರೋದ್ರಿಂದ. ಈಗ 2023 ಮೇಲೆ ನಿಮಗೆ ಅವಳು ಕೊಲೆ ಆಗಿದೆ ಅಂತ ಗೊತ್ತಾಗಿದೆ 11 ವರ್ಷದ ನಂತರ. ಅದಾದ ನಂತರ ನೀವು ಯಾರ ಹತ್ರ ಹೇಳಿದ್ರಿ? ಆವಾಗಲೇ ಹೇಳಿದ್ರಿ 2012ರಲ್ಲಿ ನೀವು ನೋಡಿದಾಗ? ಯಾವಾಗ ಹೇಳಿದೆ ಅಂದರೆ ನೆಕ್ಸ್ಟು ಆ ವರ್ಷದ ಬಿಟ್ಟು ಮುಂದಿನ ವರ್ಷ ನಾವು ಧರ್ಮಸ್ಥಳಕ್ಕೆ ಬಂದಾಗ ಅವರನ್ನು ನಾನು ಕರ್ಕೊಂಡು ಹೋಗಿದ್ದೆ ನನ್ನ ಜೊತೆ. ಆವಾಗ ಸ್ಕಿನ್ನು ಸ್ವಲ್ಪ ಇಲ್ಲಿ ಶಂಕರೇಗೌಡ ಅಂತ ಇದ್ದಾರೆ, ಅವ್ರ ಹತ್ರ ತೋರಿಸ್ಕೊಂಡು ಇದು ಕ್ಯೂರ್ ಆಗಿತ್ತು. ಇಲ್ಲಿಗೆ ಬಂದಿದ್ವಿ ನಾವು. ಆವಾಗ ಒಂದು ಹುಡುಗಿನ ಇಲ್ಲಿ ಕಿಡ್ನಾಪ್ ಮಾಡ್ಕೊ ಹೋಗಿದ್ರು ಈ ಥರ ಅಂತ. ನಾನು ಆಮೇಲೆ ಅವ್ರ ಹತ್ರ ಹೇಳಿದ್ದೆ. ನೀವು ಆ ಘಟನೆ ಆದ ನಂತರ ಎಷ್ಟು ಸಲ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ರಿ? ಒಂದು 5-6 ಸಲ. ಎಷ್ಟು ಸಲ ಅಂದರೆ ಒಂದು 10 ಸಾರಿ. ಇವಾಗ 2025 ಅಲ್ವಾ, ಒಂದು 15 ಸಾರಿನೇ ಹೋಗಿರ್ಬೋದು. ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ಮತ್ತೆ ಹೋಗಿದ್ರಾ? ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಲ್ಲ, ಅವ್ರನ್ನ ಕರ್ಕೊಂಡು ತೋರ್ಸೋಕ್ಕೋಸ್ಕರನೇ ಹೋಗಿದ್ದೆ. ಇದೇ ಜಾಗದಲ್ಲಿ ಹಿಂಗೆ ಆಯಿತು, ನಾವು ಹಿಂಗೆ ಕೂತಿದ್ವಿ ಅಂತ. ಆಗ ಅವ್ರು ಏನಂದ್ರು? ಹಿಂಗೆ ಆಯಿತಾ, ಅಯ್ಯೋ ನಮಗೆ ನೋಡಿ ಇಷ್ಟೆಲ್ಲ ಆಯಿತು, ಆದರೂ ನಮಗೆ ಹೆಣ್ಮಕ್ಳಿಗೆ ಜಗತ್ತಲ್ಲಿ ಹಿಂಗೆ ಇದೆ, ಇಂಥ ಸ್ಥಳದಲ್ಲಿ ಹಿಂಗಾಗಿದೆಯಲ್ಲ. ಆ ಸಮಯಕ್ಕೂ ಕೂಡ ನಿಮ್ಗೆ ಗೊತ್ತಾಗಿಲ್ವಾ ಇದು ದೊಡ್ಡ ಸುದ್ದಿ ಆಗಿದೆ, ಹಿಂಗಾಗಿದೆ ಅಂತೇಳಿ? ಆ ಸಮಯಕ್ಕೂ ತಮ್ಗೆ ಗೊತ್ತಾಗಿಲ್ವಾ? ಅದೊಂದು ಎಷ್ಟನೇ ಇಸ್ವಿ ಅಲ್ಲಮ್ಮ? ಏನು ಈಗ ನೀವು ಮತ್ತೆ ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದು ಎಷ್ಟನೇ ಇಸ್ವಿಯಲ್ಲಿ? ಸರ್, ನಾವು ನಮ್ಮ ಕೊಲೀಗ್ಸ್ ಎಲ್ಲ ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಯಾರ್ಯಾರು ಅಂತ. ಬಟ್ ಅವ್ರ ಜೊತೆ ಎಲ್ಲ ನನಗೆ ಎಲ್ಲರ ಜೊತೆಲೂ ಹೇಳ್ಕೊಳ್ಳೋಷ್ಟು ಇದು ಇರಲಿಲ್ಲ. ಯಾರಿಗೆ ತೋರಿಸಿದ್ದೀರಿ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ಹಿಂಗೆ ಆಯಿತು ಅಂತ ತೋರಿಸಿದ್ದೀರಲ್ಲ, ಅವರು ಇವಾಗಿದ್ದಾರಾ? ಇದ್ದಾರೆ, ಬಟ್ ಅವರು ಇದಕ್ಕೆಲ್ಲ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರೂ ಹೆದರ್ತಾರೆ ಸ್ವಲ್ಪ, ಎಲ್ಲ ಜನ ಎಲ್ಲ. ಈಗ ಜನ ಎಲ್ಲ ಯಾರು ಬರಲ್ಲ ಕೋರ್ಟ್. ನಿಮಗೆ ಯಾಕೆ ಭಯ? ನನಗೆ ಭಯ ಇಲ್ಲ. ನನಗೆ ನೋಡಿ, ನಾನು ಕಣ್ಣಿಂದ ಕಂಡಿದ್ದೀನಿ. ಸತ್ಯ ಹೇಳೋದಕ್ಕೆ ದೇವರೇ ಬಂದರೂ ನಾನು ಭಯ ಪಡಲ್ಲ. ದೇವ್ರ ಮುಂದೆನೇ ಕೇಳ್ತೀನಿ ಪ್ರಶ್ನೆನ. ಇದೇ ಥರ ಆಯ್ತಲ್ಲ, ಯಾಕೆ ಸುಳ್ಳು ಹೇಳಬೇಕು, ಯಾಕೆ ನಾನು ಹೇಳ್ಬಾರ್ದು ಅಂತ ಕೇಳ್ತೀನಿ. ನೀವು ಆಗ ನಂತರ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಅವತ್ತೇ ಏನಾದರೂ ಹೇಳಿದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಆ ಭಯ ಯಾಕೆ ಕಾಡ್ತು? ಭಯ ಇತ್ತೀಚೆಗೆ ಬರ್ತಾ ಇದೆ. ಯಾಕಂದರೆ ನಾನು ಒಡನಾಡಿ ಅವ್ರ ಜೊತೆ ಹೋಗಿ ಹೇಳಿದಾಗ ಈ ಥರ ಅವರು ಆಮೇಲೆ ನನ್ನ ಹತ್ರ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಿಸಿ ಎಲ್ಲ ಕೇಳಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು. ಆವಾಗ ಸರ್ ಇದು ಯಾವುದು ಆಗಿಲ್ಲ ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋಗೋಳಿದ್ದೀನಿ, ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅಲ್ಲ, ನೀವು ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಆಗಲ್ಲಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ, ಹೋರಾಟಗಳು ನಡೀತಾ ಇದೆ. ಅಲ್ಲಿ ಹೋಗಿ ಹೇಳಿರೋ ಸಾಕ್ಷಿಗಳೆಲ್ಲ ಏನೋ ಇಲ್ವಂತೆ, ನೀವ್ಯಾಕೆ ಹೋಗಿ ಸಿಕ್ಕಾಕತ್ತೀರಾ? ನೀವು ಆ ಘಟನೆ ಆದ ನಂತರ ಒಡನಾಡಿ ಸಂಸ್ಥೆಯನ್ನು ಭೇಟಿಯಾಗಿ ಹಿಂಗಾಗಿದೆ ಅಂತೇಳಿ ಅವರಿಗೆ ತಿಳಿಸ್ಬೋದಾಗಿತ್ತಲ್ಲ? ಅದು ನನಗೆ ಗೊತ್ತೇ ಇಲ್ಲ. ಒಡನಾಡಿ ಸಂಸ್ಥೆಯವರು ಇವರು ಒಂದು ವಿಚಾರ ಇಟ್ಕೊಂಡು ಈ ಥರ ಒಂದು ಆ್ಯಡು ಮೊಬೈಲಲ್ಲಿ ಒಂದು ಆ್ಯಡ್ ಕೊಟ್ಟಾಗಲೇ ನಾನು ಅವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ 2023ರಲ್ಲಿ. ಈಗ ಅವತ್ತು ನಿಮ್ಮ ಕಣ್ಮುಂದ್ರೆ ಏನೇನಾಯಿತು, ಆ ಘಟನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂಥೇಳಿ ತಮ್ಮನ್ನು ಎದುರು ಕರ್ಕೊಂಡು ಬಂದಾಗ ನೀವು ಯಾರನ್ನು ನೋಡಿದ್ರಲ್ಲ, ಒಂದು ಈ ಕಡೆ ಬನ್ನೇಮ್ಮ, ನಿಮ್ಮ ಕಣ್ಣು ಮುಂದೆ ತೋರಿಸಿದ್ರೆ ಇಂಥವ್ರು ಅಂತೇಳಿ ತಾವು ಗುರುತಿಸ್ತೀರಾ? ತಮಗೆ ನೆನಪಿದೆಯಾ? ನನಗೆ ಇಬ್ಬರು ಕರೆಕ್ಟಾಗಿ ಗುರ್ತು ಸಿಕ್ಕಿದ್ದಾರೆ ಇವಾಗ. ಒಂದು ದಪ್ಪ ಮುಖ ಇರೋನು, ಮೀಸೆ ಇಲ್ಲದ ಇರೋವನು, ಮತ್ತು ತೊದಲ. ಮತ್ತು ನಾನೊಂದು ಫೋಟೋ ತೋರಿಸಿದ್ನಲ್ಲ, ಅವರೊಬ್ಬರು, ಅವ್ರು ಕಾರಿಂದ ಇಳಿದವರು. ನಮ್ಮನ್ನು ಮಾತಾಡ್ಸಿರೋರಲ್ಲಿ ಇವರಿಬ್ಬರೇ ಬಂದು ನಮ್ಮನ್ನು ಮಾತಾಡಿಸಿದ್ದು. ಇನ್ನೊಂದಿಬ್ಬರಿದ್ರು, ಅವ್ರು ಮಾತಾಡ್ಸಿಲ್ಲ, ಅವ್ರು ಅಲ್ಲೇ ನಿಂತ್ಕೊಂಡಿದ್ರು, ಅವ್ರು ಫೋನಲ್ಲಿ ಮಾತಾಡ್ಕೋತಾ ಇದ್ರು. ಬಟ್ ನಮ್ಮನ್ನು ಮಾತಾಡಿಸಿದವ್ರು ಇವರಿಬ್ಬರು. ಆಮೇಲೆ ಕಾರಿಂದ ಇಳಿದವ್ರು ಅವರೊಬ್ಬರು. ತಮ್ಮದೊಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದಾದ ನಂತರ ಈಗ SIT ತನಿಖೆ ಕೂಡ ನಡೀತಾ ಇದೆ. SIT ಅಧಿಕಾರಿಗಳು ತಮ್ಮನ್ನು ಸಂಪರ್ಕ ಮಾಡಿದ್ರಾ? ಹೌದು, ಮಾಡಿದರು. ಒಡನಾಡಿಯವ್ರು ಏನು ಹೇಳಿದ್ರಂತೆ, ಅವರು ಮಾಡಿದಾಗ ನಾನು ಅವ್ರ ಹತ್ರ ಮಾತಾಡಿದೆ. ಆಯ್ತಮ್ಮ, ನಾವು ನಿಮ್ಮನ್ನು ಕರ್ಸ್ಕೊತೀವಿ, ಮಾತಾಡ್ತೀವಿ, ಆಯಿತು ಇರಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡಬೇಕು, ನಿಮ್ಮ ಉದ್ದೇಶ ಏನೀಗ? ನನ್ನ ಉದ್ದೇಶ ಏನೂ ಇಲ್ಲ ಸರ್. ನನ್ನನ್ನು ಯಾರ ಮುಂದೆನೂ ಈ ಥರ ನಿಲ್ಲಿಸ್ದೆ, ಎಲ್ಲರ ಹತ್ರನೂ ಏನೇನೋ ವಿಚಾರಗಳನ್ನು ಸುಮ್ಮನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು, ಇದೆಲ್ಲ ಬೇಕಾಗಿಲ್ಲ. ನಾನು ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಆ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದ್ದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನು ನಾನು ಎಲ್ಲಿ ಬೇಕಂದ್ರೂ ಬಂದು ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡಲಿ. ನಿಮ್ಮ ಹತ್ರ ಏನು ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ನೀವು ಹೇಳೋದನ್ನು ನಾವು ಯಾಕೆ ನಂಬಬೇಕು? ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಸಾಕ್ಷಿ ಏನಿದೆಯಾ? ಅವತ್ತಿನ ದಿನ CC ಕ್ಯಾಮ್ರಾ ತೆಗ್ಸಿಯಲ್ಲಿ ಎಲ್ಲಿ ಹೇಳಿ, ಶಾಂತಿವನದ ಎದುರುಗಡೆ CC ಕ್ಯಾಮ್ರಾ. ಅಂದರೆ ನಮಗೆ CC ಕ್ಯಾಮ್ರದ ಗಂಧ ಗೊತ್ತಿರಲಿಲ್ಲ, ಏನೋ ಇತ್ತು ಮೇಲ್ಗಡೆ. ಅದೇನಿತ್ತು ಅಂದರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ಥರ ಇದೆ ಅಂಥದ್ದು, ಪಿನ್ ಥರ ಇತ್ತು. ನೀವು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡಿದ್ರಿ? ನಾವು ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದರೆ ನಮ್ಮ ಅಮ್ಮ ಇವರಿದ್ರಲ್ಲ, ಅವ್ರಿಗೆ ನೇಚರ್ ಕಾಲ್ ಬಂತು.
ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ, ಹಿಂಗೆಲ್ಲ ನೋಡುವಾಗ ನಾನು ಅಂದ್ಕೊಂಡೆ ಅದಾದ್ರೆ ನಾನು CC ಕ್ಯಾಮ್ರಾ ಅಂತ ಅಂದ್ಕೊಂಡೇ ಇಲ್ಲ ನಾನು ಇವಾಗ ಅದನ್ನ CC ಕ್ಯಾಮ್ರಾ ಅಂತ ತಾವು ಹೇಗೆ ಅನ್ಕೋತೀರಿ? ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಈಗ ಅದಿರ್ಬೋದು, ಈಗೆಲ್ಲ CC ಕ್ಯಾಮ್ರಾ ಎಲ್ಲ ಪ್ರಚಾರದಲ್ಲಿದೆ ಅಲ್ಲ, ಎಲ್ಲ ಕಡೆನೂ ಹಾಕ್ಸ್ತಾರಲ್ಲ, ಇವಾಗ ನೋಡಿದ್ದೀನಲ್ಲ, ಅದು ಅದೇ ಥರ ಇರ್ಬೋದು ಮೋಸ್ಟ್ಲಿ ಅಂತ ನನಗನ್ನಿಸುತ್ತೆ. ಸರಿ, ಧರ್ಮಸ್ಥಳದಲ್ಲಿ ಯಾಕೆ ಅವರು ಪೋಸ್ಟರ್ಗಳನ್ನು ಅಂಟಿಸಲಿಲ್ಲ? ಧರ್ಮಸ್ಥಳದಲ್ಲಿ ಪೋಸ್ಟ್ ಅಂಟಿಸಿದ್ರೆ ಲಾಭ ಆಗೋದೇನು? ಲಾಭ ಆಗೋಂದ್ರೆ ಹೋಗಿ ಬರೋ ಜನರೆಲ್ಲ ಇಂಥದ್ದನ್ನು ನಾವು ನೋಡಿದ್ವಿ, ಹಿಂಗೆ ಮಾಡಿದ್ವಿ, ಅವ್ರು ಹೇಳ್ಬೇಕಾಯ್ತು, ಕೊಡಬೇಕಾಯ್ತು. ಅದರಲ್ಲಿ ಯಾರಾದರೂ ಇಲ್ಲಿ ಈ ಪ್ರಕರಣವನ್ನು ನೋಡಿದರೆ ದಯವಿಟ್ಟು ಬಂದು ನೀವು ತಿಳಿಸಿ, ಯಾವುದೇ ಭಯ ಭೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅಂತ ಅವ್ರು ಏನಾರು ಅಲ್ಲೊಂದು ಅಂಟಿಸಿದರೆ ನಾವು ಖಂಡಿತ ಬಂದ್ವಿ. ನೀವು ಧರ್ಮಸ್ಥಳದಲ್ಲಿ ಪೋಸ್ಟ್ ಅಂಟಿಸಿಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಇಲ್ಲ, ಆರೋಪ ಅಲ್ಲ, ಇದು ಮಾಡಬಹುದಿತ್ತು. ಯಾಕಂದರೆ ಅಲ್ಲಿ ಕೆಟ್ಟ ಹೆಸ್ರಿಗೆ ಬರಬಾರ್ದು, ಇಂಥವೆಲ್ಲ ಆಗಬಾರ್ದು ಅನ್ನೋದನ್ನು ಅವರು ತಡಿಲಿಕ್ಕೆ. ಅವರಿಗೆ ಕೆಟ್ಟ ಹೆಸರು ಬರುತ್ತಮ್ಮ ಸರ್, ಧರ್ಮಸ್ಥಳದಲ್ಲಿ ಇಂಥವ್ರು ಒಳ್ಳೊಳ್ಳೆ ಇದೆಲ್ಲ ಎಂಥ ದೇಶದಿಂದೆಲ್ಲ ಅಲ್ಲಿ ಬರ್ತಾರಲ್ಲ, ಆವಾಗ ನಮ್ಮಂಥವ್ರು ಎದುರ್ಕೊಂತೀವ, ಈಗ ಎದುರ್ಕೊಳ್ಳಲ್ವಾ? ಇಲ್ಲಿ ಅಲ್ಲೊಂದು ಅತ್ಯಾಚಾರ ಆಗುತ್ತಂತೆ, ಕೊಲೆ ಆಗುತ್ತಂತೆ, ನಾವು ಹೋದರೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಲ್ಲ. ನೀವು ಅತ್ಯಾಚಾರ ನೀವೇನು ನೋಡೇ ಇಲ್ಲ, ಅತ್ಯಾಚಾರ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ಹೇಳ್ತಾ ಇದ್ದೀನಿ ನಾನು, ಇವಾಗ ಹೇಳ್ತಾ ಇದ್ದೀನಿ ಸರ್. ಗೊತ್ತಾದಮೇಲೆ ಈ ವಿಚಾರನ ನಾನೆಲ್ಲ ಲೆಕ್ಕ ಹಾಕ್ತಾ ಇದ್ದೀನಿ. ಗೊತ್ತಾಗೋಕ್ಕೆ ಮುಂಚೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು ನೋಡಿದ್ದೆ ಬಂದ್ವಿ, ಅದು ಬಿಟ್ವಿ. ಈಗ ಯಾವಾಗ ಇದು ಹೆಚ್ಚು ಪ್ರಚಲಿತವಾಯಿತು ಆಗ ನನಗೆ ಯಾವಾಗ ತೊದಲು ನಾನು ಇಂಥ ವಿಚಾರಗಳೆಲ್ಲ ಬಂದಾಗ ಯಾರೋ ಇವರಿಗೆ ದುಡ್ಡು ಕೊಟ್ಟು ಈ ರೀತಿ ಹೇಳಿ ಅನ್ನೋದೆಲ್ಲವೂ ಕೂಡ ಮಾತು ಬರುತ್ತೆ. ಅದಕ್ಕೆ ಏನು ಹೇಳ್ತೀರಿ ತಾವು? ಈಗ ನೋಡಿ, ನನಗೆ ದುಡ್ಡು ಕೊಟ್ಟು ಹೇಳಿ ಇನ್ನೊಬ್ಬರು ಮಾತಾಡಿಸೋವಂಥದ್ದಿದ್ರೆ ನನ್ನ ತಲೆ ಒಳಗೆ ತಾನೇ ನೀವು ಕೇಳಿದ ತಕ್ಷಣ ಆನ್ಸರ್ ಬರ್ತಾ ಇರಲಿಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ. ಆಮೇಲೆ ನಾನಿರೋ ಪೊಸಿಷನ್ ನೋಡಿ, ನಾನೊಂದು ಮಹಿಳೆ, ನಾನಿರೋ ಜಾಗ ನೋಡಿ, ನನಗೆ ಅಲ್ಲಿರೋರು ಅಂಥವ್ರು ಯಾರು ನನಗೆ ಪರಿಚಯ ಇದ್ದಿದ್ರೆ ನಾನು ಅವ್ರ ಸಪೋರ್ಟಿಂದನೇ ಅಲ್ಲೇ ಹೋಗಿ ಹೇಳ್ಬೋದಾಗಿತ್ತಲ್ಲ ಸರ್. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ, ಅದರ ಭಾಗವಾಗಿ ಒಬ್ಬೊಬ್ಬರು ನಿಗೂಢ ವ್ಯಕ್ತಿ ಬಂದು ಅಲ್ಲೇನೋ ಇದೆ, ಶವ ಇದೆ, ಅಗಿರಿ ಅಂತ ಹೇಳ್ತಾನೆ. ಇನ್ಯಾರೋ ವ್ಯಕ್ತಿ ಬಂದು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಇನ್ಯಾರೋ ವ್ಯಕ್ತಿ ಬಂದು ಹಿಂಗಾಗಿದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವ ಅನುಮಾನ ಜನರಲ್ಲಿದೆ ಅಮ್ಮ. ಸರ್, ಇದು ಜನರು ಏನು ತೀರ್ಮಾನ ತಗೊಳ್ಳುವಂಥ ಇದಲ್ಲ ಇದು. ಈಗ ಅದು ಇಷ್ಟು ದಿವಸ ಅವರು ತೀರ್ಮಾನ ತಗೋತಿದ್ರು, ಒಬ್ರಿಗೊಬ್ರು ಕಚ್ಚಾಡ್ತಿದ್ರು, ಏನು ಮಾಡ್ತಿದ್ರು, ಅದು ಓಕೆ, ಅವ್ರಿಗೆ ಬಿಟ್ಟಿದ್ದದು. ಈಗ ಒಂದು SIT ಅಂತ ಒಂದು ರಚನೆ ಆಗಿದೆಯಂತಲ್ಲ, ಎಲ್ಲ ಅವ್ರಿಗೆ ಬಿಟ್ಬಿಟ್ಟು ಇವರು ಸುಮ್ಮನೆ ಇರಬೇಕು, ಅವರು ಸುಮ್ಮನೆ ಇರಬೇಕು, ಎಲ್ಲರೂ ಸುಮ್ಮನೆ ಇರಬೇಕಲ್ವ? ಪಡ್ಯಂತ್ರ ಇದೆಲ್ಲ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿ ಧರ್ಮಸ್ಥಳನ ಯಾರು ದೇವಸ್ಥಾನಕ್ಕೆ ದೇವ್ರಿಗೆ ಒಡೆಯೋಕೆ ಹೋಗಿದ್ರ? ಏನು ಮಾಡೋಕೆ ಹೋಗಿದ್ರು ಸರ್ ಅಲ್ಲಿಗೆ? ಯಾರು ದೇವ್ರನ್ನೇ ನಿಂದನೆ ಮಾಡೋಕ್ಕೆ ನುಗ್ಗುತ್ತೀವಿ ದೇವಸ್ಥಾನಕ್ಕೆ ಅಂತಲೇ ಎಲ್ಲ ಹೇಳಿದ್ರಂತಲ್ಲ, ದೇವಸ್ಥಾನಕ್ಕೆ ಹೋದಕ್ಕೂ ಅಂತ ಸಂಬಂಧ ನನಗೆ ಗೊತ್ತಿಲ್ಲ ಸರ್. ದೇವಸ್ಥಾನಕ್ಕೆ ನುಗ್ಲಿ ಬಿಡಿ ಸರ್, ಅವ್ರು ಏನು ಮಾಡೋಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ನುಗ್ಗಿ ಏನು ಮಾಡೋಕ್ಕೆ ಸಾಧ್ಯ? ದೇವ್ರನ್ನ ಒಂದು ವೇಳೆ ನುಗ್ಗಿದ್ರೆ ಆ ದೇವ್ರ ವಿಗ್ರಹ ಹಾಳು ಮಾಡ್ಬೋದು, ದೇವ್ರನ್ನ ಹಾಳು ಮಾಡೋಕ್ಕೆ ಸಾಧ್ಯನಾ? ಅಮ್ಮ, ಈಗ ತಮ್ಮ ವಿಚಾರ ಇಷ್ಟೇ, ಹಿಂಗಾಗಿದೆ, ನಾನು ನೋಡಿದ್ದೀನಿ, ಇಂಥವ್ರು ಅಂಥೇಳಿ ತನಗೆ ಗೊತ್ತಾಗಿದೆ, ಆ ಕಾರಣದಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ತಮ್ಮ ವಿಚಾರ. ಹೌದು, 100%. ಇದರಲ್ಲಿ ಯಾರನ್ನೇ ತಂದು ತೋರಿಸಿದ್ರು ಕೂಡ ನೀವು ನೋಡಿದವ್ರು ಇವರು ಅಂಥೇಳಿ ತಾವು ಗುರುತಿಸ್ತೀರಿ? ಗುರುತಿಸ್ತೀರಿ. SIT ಅಧಿಕಾರಿಗಳಿಗೆ ತಾವು ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೀವಿ? 100% ಕೊಡ್ತೀವಿ. ತಾವು ಇದರಲ್ಲಿ ಯಾವುದೇ ಇನ್ನೊಬ್ಬರ ಪ್ರಭಾವಕ್ಕೊಳಗಾಗಿಲ್ಲ, ತಾವು ಕಂಡಿದ್ದನ್ನು ಹೇಳ್ತಾ ಇದ್ದೀನಿ? ನಾನು ನನ್ನ ಮನೆ ದೇವರು ವೈದ್ಯನಾಥೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಯಾರು ನನಗೆ ಪ್ರೆಷರ್ ಹಾಕಿಲ್ಲ, ಯಾರು ನನಗೇನು ಹೇಳ್ಕೊಟ್ಟಿಲ್ಲ, ನನಗೆ ಆ ಪ್ರಾಂತ್ಯದವ್ರು ಯಾರೂ ಗೊತ್ತಿಲ್ಲ. ನೋಡಿ, ನನ್ನ ಭಾಷೆ ಇದು, ನನ್ನ ನೆಲ ಇದು, ನನ್ನ ನೆಲ ಇದು ಅಲ್ಲ, ತುಂಬಾ ದೂರ ಇದೆ, 100 ಕಿಲೋಮೀಟ್ರ್ ದೂರ. ನಾವೇನೋ ಏನಾದರೂ ಬ್ರೈನ್ ಮ್ಯಾಪಿಂಗ್ ಮಾಡೋದಿದ್ರೆ ಅದಕ್ಕೆ ರೆಡಿ ಇದ್ದೀರಿ ತಾವು? ಓಕೆ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಅಲ್ಲ, ಏನು ಬೇಕಾದರೂ ಮಾಡಿ ಪರೀಕ್ಷೆಗೆ ಒಳಪಡಿಸಿ. ಬಟ್ ಇನ್ನೊಂದು ವಿಚಾರ ಹೇಳ್ಕೊಂಡ್ರೆ, ಆ ತೊದಲನ್ನು ಮೊದಲು ನನಗಿಂತ ಫಸ್ಟು ಆ ತೊದಲನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ನು ಮಾಡಿದ ತದನಂತರ ನನ್ನನ್ನು ಒಳಪಡಿಸಿ. ಸತ್ಯ ಹೊರಬರಲಿ ಅನ್ನೋದು ನನ್ನ ಇಚ್ಛೆ ಇಲ್ಲ, ಭಗವಂತನ ಇಚ್ಛೆ. ಬಟ್ ಅಲ್ಲಿ ನಡೆದಿದ್ದು ಸತ್ಯ ಅನ್ನೋದನ್ನು ನಾನು ಖಂಡಿತವಾಗಿ ನೋಡಿ. ಇದು ಹೆಸರು ಹೇಳಲು ಇಚ್ಛಿಸಿದಂತಹ ಈ ತಾಯಿ ಹೇಳ್ತಾ ಇದ್ದಂಥ ಮಾತು. ಆ ಮೂಲಕ ಇದು ಸೌಜನ್ಯ ಅತ್ಯಾಚಾರ ಮಾಡಿ, ಅವಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ, ಆ ಘಟನೆ ನಡೆದ ದಿನವೇ ಇವರಲ್ಲಿ ಹೋಗಿದ್ದರು, ಅದೇ ಘಟನೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕೆಲವು ಫೋಟೋಗಳನ್ನು ಕೂಡ ಇಂಥವ್ರೆ ಅಂತೇಳಿ ತೋರಿಸಿದ್ದಾರೆ. ಯಾರೇ ಬಂದರೂ ಕೂಡ ನಾನು ಆ ವ್ಯಕ್ತಿಗಳನ್ನು ಗುರುತಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ.